ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಅವರು ಪ್ರತಿ ವರ್ಷ ಸಿವಿಲ್ ಸರ್ವಿಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಇದಕ್ಕೆ ಒಂದು ಕ್ಯಾಲೆಂಡರ್ ಕೂಡ ಇರುತ್ತೆ. ಅದರ ತಕ್ಕಂತೆ ಅವರು ರಿಜಿಸ್ಟ್ರೇಷನ್ಸ್ಗಳು ನಾವೆಲ್ಲ ಅರ್ಜಿ ಹಾಕೋದಕ್ಕೆ ಡೇಟ್ಸ್ಗಳನ್ನೆಲ್ಲ ಕೊಡ್ತಾ ಹೋಗ್ತಾರೆ. ಇದರ ಸಾಧಾರಣವಾಗಿ ಬದಲಾವಣೆ ಆಗೋದಿಲ್ಲ. ಈ ವರ್ಷ 2026 ರಿಜಿಸ್ಟ್ರೇಷನ್ಸ್ಗಳು ಅರ್ಜಿ ಹಾಕೋದಕ್ಕೆ ಅನುಮತಿಯನ್ನು ಅವರು ಈಗ ಕೊಡಬೇಕಿತ್ತು. ಕಾರಣಾಂತರದಿಂದ 14ನೇ ತಾರೀಕು ಜನವರಿಗೆ ಅವರು ಇಶ್ಯೂ ಮಾಡಬೇಕಾಗಿತ್ತು. ಆದರೆ ಕಾರಣಾಂತರದಿಂದ ಅದು ರಿಜಿಸ್ಟ್ರೇಷನ್ನ ಪೋಸ್ಟ್ಪೋನ್ ಮಾಡಿದ್ದಾರೆ. ಅಂದರೆ ಅವ್ರು ಹೇಳ್ತಿರೋದೇನು ಅಂತಂದರೆ, ರಿಜಿಸ್ಟ್ರೇಷನ್ ಡೇಟ್ ಏನಿದೆ ಸ್ಟಾರ್ಟ್ ಆಗೋದು ಅದನ್ನು ಮುಂದಿನ ದಿನದಲ್ಲಿ ನಾವು ಅನೌನ್ಸ್ ಮಾಡ್ತೀವಿ ಅಂತ. ಇದರ ಅರ್ಥ ಏನು ಅಂತಂದರೆ, ಸಿವಿಲ್ ಸರ್ವಿಸ್ ಎಕ್ಸಾಮ್ 2026 ಅವರು ಕ್ಯಾನ್ಸಲ್ ಮಾಡಿಲ್ಲ. ಈ ವರ್ಷವೂ ಅವರು ಅಪಾಯಿಂಟ್ಮೆಂಟ್ಗಳು ಮಾಡ್ಕೊಳ್ತಾರೆ. IAS IPS IRS IFS ಥರ ಒಂದು 20ಕ್ಕೂ ಹೆಚ್ಚು ಹುದ್ದೆಗಳಿದೆ. ಗ್ರೂಪ್ ಎ ಗ್ರೂಪ್ ಬಿ ಅದೆಲ್ಲದಕ್ಕೂ ನಾವು ಅಪಾಯಿಂಟ್ಮೆಂಟ್ಗಳು ಮಾಡ್ಕೊಳ್ತೀವಿ. ಅದರ ರಿಜಿಸ್ಟ್ರೇಷನ್ ಡೇಟ್ ಮಾತ್ರ ಪೋಸ್ಟ್ಪೋನ್ ಮಾಡ್ಕೊಂಡಿದ್ದೀವಿ ಅನ್ನೋದನ್ನು ಅವರು ತಿಳಿಸ್ತಿದ್ದಾರೆ. ಹಾಗಾದರೆ ಇದು ಪ್ರಿಲಿಮ್ಸ್ ಅಂದರೆ ಸಾಧಾರಣವಾಗಿ ಇವರು ಜನವರಿ 14 ನಂತರದಲ್ಲಿ ಇವರು ಅಡ್ವರ್ಟೈಸ್ಮೆಂಟ್ಸ್ಗಳನ್ನು ನೋಟಿಫಿಕೇಷನ್ಸ್ ಕೊಟ್ಟಾಗ ಮೇ 24 ಸಂಡೇ ಅವರು ಪ್ರಿಲಿಮ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತೀವಿ ಅಂತ ಹೇಳಿದರು. ಹಾಗಾದರೆ ಈಗ ರಿಜಿಸ್ಟ್ರೇಷನ್ ಡೇಟೇನೆ ಅಂದರೆ ಅರ್ಜಿ ಹಾಕೋದಕ್ಕೆ ಡೇಟೇನೆ ಅವರು ಅದನ್ನು ಪೋಸ್ಟ್ಪೋನ್ ಮಾಡಿರೋದ್ರಿಂದ ಪ್ರಿಲಿಮ್ಸ್ ಎಕ್ಸಾಮ್ಸ್ ಏನಾದ್ರು ಚೇಂಜ್ ಆಗುತ್ತಾ ಅಂದರೆ ಅದರ ಬಗ್ಗೆ ಯಾವುದೇ ಮಾಹಿತಿ ಇಲ್ಲ. ಆದರೆ ಬಲ್ಲವರು ಹೇಳೋದೇನು ಅಂತಂದರೆ, ಅದನ್ನು ಪ್ರಿಲಿಮ್ಸ್ ಡೇಟ್ಸ್ಗಳು ಅದನ್ನೆಲ್ಲ ಚೇಂಜ್ ಮಾಡೋದಿಲ್ಲ, ಅದು ಯಥಾವತ್ತಾಗಿರುತ್ತೆ. ಓನ್ಲಿ ಥಿಂಗ್ ಈಸ್ ರಿಜಿಸ್ಟ್ರೇಷನ್ ನೀವು ಮಾಡ್ಕೊಳ್ಳೋದನ್ನು ಕೆಲವು ದಿನಗಳ ನಂತರ ಇವರು ಮತ್ತೆ ಅನೌನ್ಸ್ ಮಾಡ್ತಾರೆ ಅಂತ ಹೇಳಿ. ಇದೇನಾಗುತ್ತೆ ಅಂತಂದರೆ, ಪ್ರಿಲಿಮ್ಸ್ ಡೇಟ್ ಚೇಂಜ್ ಆಯಿತು ಅಂದರೆ ಮೇನ್ಸ್ ಡೇಟ್ ಕೂಡ ಚೇಂಜ್ ಆಗುತ್ತೆ. ಇದೆಲ್ಲವೂ ಕೂಡ ಅಂದರೆ ಪ್ರಿಲಿಮ್ಸ್ ಆಗಿ ಒಂದು 3 ತಿಂಗಳಲ್ಲಿ ಮೇನ್ಸ್ ಕೂಡ ಶುರು ಆಗೋಗಿರುತ್ತೆ. 2-3 ತಿಂಗಳು ಅಷ್ಟೇ ಬೇಕಾಗುತ್ತೆ. ಸೊ 2-3 ತಿಂಗಳಲ್ಲಿ ಅದು ಮೇನ್ಸ್ ಕೂಡ ಸ್ಟಾರ್ಟ್ ಆಗಬೇಕು ಪರೀಕ್ಷೆಗಳು. ಸೊ ಎಲ್ಲವೂ ಮುಂದೂಡುತ್ತಾ ಹೋಗುತ್ತೆ. ಅದಕ್ಕೋಸ್ಕರವೇ ಅಭ್ಯರ್ಥಿಗಳಲ್ಲಿ ಒಂದು ಆತಂಕ ಇರುತ್ತೆ, ಎಲ್ಲವೂ ಮುಂದೋಗುತ್ತಾ ಅಂತ. ಆದರೆ ಬಲ್ಲವರೆಲ್ಲ ಹೇಳ್ತಿರೋದೇನು ಅಂದರೆ ಅವೆಲ್ಲ ಮಾಡೋದಕ್ಕೆ ಹೋಗೋದಿಲ್ಲ. ಜಸ್ಟ್ ಈಗ ಮಾತ್ರ ಅಡ್ಮಿನಿಸ್ಟ್ರೇಟಿವ್ ರೀಸನ್ಗೆ ಪೋಸ್ಟ್ಪೋನ್ ಮಾಡಿದ್ದಾರೆ ರಿಜಿಸ್ಟ್ರೇಷನ್ ಅಷ್ಟೇ. ಹಾಗಾದರೆ ನೀವೇನು ಮಾಡಬೇಕು ಅಂತ ನಿಮ್ಮ ಪ್ರಶ್ನೆ ಬರ್ಬೋದಲ್ಲ. ಈಗೆಲ್ಲ ತಯಾರಿ ನಡೆಸ್ತಿರೋರು ಈಗ ನಿಲ್ಲಿಸ್ಬೇಕಾ ತಯಾರಿ ಅಥವಾ ಮುಂದುವರಿಸ್ಬೇಕಾ, ಅದ್ರ ಬಗ್ಗೆ ನೋಡೋದಾದರೆ ನೀವು ಮೊದಲನೇದಾಗಿ OTR ರಿಜಿಸ್ಟ್ರೇಷನ್ಸ್ ಮಾಡ್ಕೊಳ್ಳೋದಲ್ಲೇ ಇದ್ದರೆ ನಿಮಗೆ ಇದು ಗೋಲ್ಡನ್ ಚಾನ್ಸ್. ಇದು ಟೈಮ್ ಸಿಕ್ಕಿದೆ. OTR ರಿಜಿಸ್ಟ್ರೇಷನ್ UPSCಗೆ ವೆಬ್ಸೈಟ್ಗೆ ಹೋದ್ರೆ ಅಲ್ಲಿ OTR ರಿಜಿಸ್ಟ್ರೇಷನ್ ಈಗೆಲ್ಲರೂ ಕೂಡ ಕಂಪಲ್ಸರಿಯಾಗಿ ಮಾಡಬೇಕಾಗಿರುತ್ತೆ. ಒನ್ ಟೈಮ್ ರಿಜಿಸ್ಟ್ರೇಷನು. ಇದರಿಂದ ಅಡ್ವಾಂಟೇಜ್ ಏನು ಅಂತಂದರೆ ಬೇರೆ ಏನೇನಿಲ್ಲ. ನೀವು ಪ್ರತಿ ಸರಿ UPSC ಅಡಿಯಲ್ಲಿ ಬರುವಂತಹ ಪರೀಕ್ಷೆಗೆ ಈ ಥರ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳಿಗೆಲ್ಲ ನೀವು ಅಪ್ಲೈ ಮಾಡಿ ಗೌರ್ಮೆಂಟ್ ಜಾಬ್ಸ್ಗಳನ್ನು ನೀವು ತಗೊಳ್ಬೇಕು ಅನ್ನೋದಾದರೆ OTR ರಿಜಿಸ್ಟ್ರೇಷನ್ ಮಾಡಿರುವಂತಹ ರಿಜಿಸ್ಟ್ರೇಷನ್ ನಂಬರ್ನ ಪ್ರತಿ ಸರಿ ಕೇಳ್ತಾರೆ. ಅದನ್ನು ನೀವು ಕೊಡೋದ್ರಿಂದ ನಿಮ್ಮ ನಾರ್ಮಲಾಗಿ ನೀವು SSLC ಯಾವಾಗ ಪಾಸ್ ಆಗಿದ್ರಿ, ನಿಮ್ಮದು ಫೋಟೋ ಇದು ಹೆಚ್ಚಿನದಾಗಿ ನೀವು ಮತ್ತೆ ನೀವು ಅದನ್ನು ಅಪ್ಲೋಡ್ ಮಾಡೋ ಅಗತ್ಯ ಇರೋದಿಲ್ಲ. ಬೇಕಾಗಿರೋ ಅಗತ್ಯವಾಗಿರೋದೆಲ್ಲವೂ ಅಲ್ಲಿ ಇರುತ್ತೆ ಆಲ್ರೆಡಿ. ಇನ್ನು ಆ ಪರೀಕ್ಷೆಗೆ ಸಂಬಂಧಪಟ್ಟಂಥದ್ದು ಏನಾದರೂ ನೀವು ಅಪ್ಲೋಡ್ ಮಾಡಬೇಕು ಅನ್ನೋದಿದ್ರೆ ಮಾತ್ರ ಅಪ್ಲೋಡ್ ಮಾಡಬೇಕು, ಸಪೋರ್ಟಿಂಗ್ ಡಾಕ್ಯುಮೆಂಟ್ಸ್ ಅಂತ ಹೇಳಿ. ಅದು ಬಿಟ್ಟರೆ ನಿಮಗೆ ಈ OTR ಅನ್ನೋದು ಬಹಳ ಮುಖ್ಯ ಆಗಿದೆ. ಇದನ್ನು ನೀವು ಮಾಡಿಕೊಳ್ಳೇಬೇಕಾಗಿರುತ್ತೆ. ಯಾರ್ಯಾರು OTR ರಿಜಿಸ್ಟ್ರೇಷನ್ ಮಾಡಿಲ್ಲ ಈ ಸಮಯದಲ್ಲಿ ಈ OTR ರಿಜಿಸ್ಟ್ರೇಷನ್ಗಳನ್ನು ಮುಗಿಸ್ಕೊಳ್ಳಿ. ಹಾಗೆ ನೀವು ಸಿವಿಲ್ ಸರ್ವಿಸ್ ಎಕ್ಸಾಮ್ ಮುಖೇನ ನೀವು IAS IPS IRS IFS ಈ ಥರ 10 ಹುದ್ದೆಗಳಿಗೆ ನೀವು ಆಸೆ ಇದ್ದರೆ, ಆಕಾಂಕ್ಷಿಗಳಾಗಿದ್ದರೆ, ಕನಸು ಕಂಡಿದ್ದರೆ ಅದಕ್ಕೆ ಮಾತ್ರ ಪ್ರಿಪ್ರೇಷನ್ನ ಬಿಡಲೇಬೇಡಿ. ಕಂಟಿನ್ಯೂಸ್ ಆಗಿ ನಡೀತಾನೆ ಇರಲಿ. ಯಾಕೆ ಅಂತಂದರೆ ನಿಮ್ಮ ಕನಸು, ಅದು ನಿಮ್ಮದೊಂದು ಗೋಲು ಗುರಿ ಇದೆ, ಅದನ್ನು ನೀವು ತಲುಪಲೇಬೇಕಾಗಿರುತ್ತೆ. ನಿಮ್ಮ ಕನಸು ನನಸಾಗಲೇಬೇಕಾಗಿರುತ್ತೆ. ಇದಕ್ಕೆ ಅವರೇನು ತೊಂದರೆ ಮಾಡಿಲ್ಲ. ಬರೀ ರಿಜಿಸ್ಟ್ರೇಷನ್ ಡೇಟ್ ಮಾತ್ರ ಪೋಸ್ಟ್ಪೋನ್ ಮಾಡಿದ್ದೀವಿ ಅನ್ನೋದನ್ನು ಮಾತ್ರ ಅನೌನ್ಸ್ ಮಾಡಿದ್ದಾರೆ. ಹಾಗಾಗಿ ಕೀಪ್ ಯುವರ್ ಡ್ರೀಮ್ಸ್ ಆಸ್ ವೆಲ್ ಆಸ್ ಕೀಪ್ ಪ್ರಿಪೇರಿಂಗ್ ಆಲ್ಸೋ. ನಿಮಗೆ ಈ ಮಾಹಿತಿಯನ್ನು ತರ್ತಿರೋದು IM ಫಾರ್ ಕೆರಿಯರ್ ಚಾನಲ್. ಇದರ ಸ್ಲೋಗನ್ ಮೈ ಪಾತ್ ಮೈ ಫ್ಯೂಚರ್. ಇದರಲ್ಲಿ ಈ ಥರದ ಸಾಕಷ್ಟು ಮಾಹಿತಿಗಳು ಸಿಗ್ತಾ ಹೋಗುತ್ತೆ. ಈ ವಿಚಾರ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಬಟನ್ ಕೊಡಿ ಹಾಗೂ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ.